ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮ್ಮ ಒಂದು ಫೈನಲ್ ರಿಸಲ್ಟನ್ನು ಹೇಗೆ ನೋಡಬೇಕು ಅನ್ನೋದ್ರ ಬಗ್ಗೆ ನಾನು ಸ್ಟೆಪ್ ಬೈ ಸ್ಟೆಪ್ಪನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಹೇಗೆ ನೋಡಬೇಕು ನಿಮ್ಮ ರಿಸಲ್ಟ್ ಅಂತೇಳಿ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಆದರೂ ಕೂಡ ಇನ್ನೊಂದು ಸಲ ರಿಪೀಟ್ ಮಾಡ್ತೇನೆ. ಅದಕ್ಕಿಂತ ಮೊದಲು ಯಾಕೆ ಇದನ್ನು ಫೈನಲ್ ರಿಸಲ್ಟ್ ಅಂತ ಇದನ್ನು ಯಾಕೆ ಕರಿತಾ ಇದ್ದೀನಿ ಅಂತಂದರೆ, ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಶಬ್ದ ಇದೆ, ಅದನ್ನು ಹೇಳಿ ಯಾಕೆ ಫೈನಲ್ ಅಂತ ಹೇಳ್ತಾ ಇದ್ದೀನಿ ಅನ್ನೋದಕ್ಕೆ ನಿಮಗೆ ಸ್ಪಷ್ಟತೆಯನ್ನು ಕೊಡ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಕೊಟ್ಟಿರುವಂಥ ಮಾಹಿತಿ ಇದು ಇಂಪಾರ್ಟೆಂಟ್ ರೀ. ಸೊ ಇದು ತುಂಬ ಇಂಪಾರ್ಟೆಂಟ್, ಇಷ್ಟಿದೆ ನೋಡಿರಿ, ಇದು ತುಂಬ ಇಂಪಾರ್ಟೆಂಟ್. ಸೊ ಪ್ರಕಟಿಸಿರುವ ತಾತ್ಕಾಲಿಕ ಫಲಿತಾಂಶ ಕುರಿತು ನಿರ್ದಿಷ್ಟವಾದ ಆಕ್ಷೇಪಣೆಗಳಿದ್ದಲ್ಲಿ, ಅಂದರೆ ನಿಮ್ಮಲ್ಲೇನಾದರೂ ಈಗೇನೋ ನಾವು ಟೆಂಪರರಿ ಪ್ರೊವಿಷನ್ ಲೀಸ್ಟನ್ನು ಬಿಟ್ಟಿದ್ದೀವಿ, ರಿಸಲ್ಟನ್ನು ಬಿಟ್ಟಿದ್ದೀವಿ, ಇದರಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದಲ್ಲಿ ನೀವು 30ನೇ ತಾರೀಕಿನ ಒಳಗಾಗಿ ಕೆಇಗೆ ಸಂಬಂಧಪಟ್ಟಂಥ ಆಧಾರದೊಂದಿಗೆ ನೀವು ಕೆಇಗೆ ಮೇಲ್ ಮಾಡಬೇಕು ಅಂತ ಹೇಳಿದ್ದಾರೆ. ಹೌದಾ? ಇನ್ ಕೇಸ್ ಆಫ್ ಅಭ್ಯರ್ಥಿಗಳು ನೋಡಿರಿ, ವೆರಿ ಇಂಪಾರ್ಟೆಂಟ್ ಈ ಪಾಯಿಂಟ್. ಅಭ್ಯರ್ಥಿಗಳು ಸಲ್ಲಿಸುವ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ನೈಜವಾಗಿದ್ದಲ್ಲಿ ಮಾತ್ರ ಪರಿಗಣಿಸಲಾಗುವುದು. ನಂತರ ಮೊದಲನೇ ಸುತ್ತಿನ ನೈಜ ಸೀಟು ಹಂಚಿಕೆಯ ಅಂತಿಮ ಫಲಿತಾಂಶವನ್ನು ಪ್ರಕಟಿಸಲಾಗುವುದು. ಅಂದರೆ ನೋಡಿ, ಇದು ಆಲ್ಮೋಸ್ಟ್ ಫೈನಲ್ ಇದ್ದಂಗೆ. ಇದರಲ್ಲಿ ಏನಾದರೂ ಅಬ್ಜೆಕ್ಷನ್ ಇದ್ದರೆ ಅದನ್ನು ಪರಿಗಣಿಸಲಾಗೋದು, ಅದನ್ನು ಏನು ಮಾಡ್ತಾರೆ, ಚೆಕ್ ಮಾಡ್ತಾರೆ. ಇನ್ ಕೇಸ್ ಆಫ್ ಯಾರು ಅಬ್ಜೆಕ್ಷನ್ ಮಾಡಲಿಲ್ಲಪ್ಪ ಅಂತಂದರೆ, ಸ್ಪೆಷಲಿ ನಮ್ಮ BSc ನರ್ಸಿಂಗಿಗೆ ಯಾರು ಅಬ್ಜೆಕ್ಷನ್ ಮಾಡಲಿಕ್ಕೇ ಹೋಗೋದಿಲ್ಲ. ಸೊ ಹಿಂಗಿರಬೇಕಾದ್ರೆ ಯಾರಾದರೂ ಅಬ್ಜೆಕ್ಷನ್ ಮಾಡಿದರೆ ಮಾತ್ರ ಅದೇನು ಮಾಡ್ತಾರೆ, ಸ್ವಲ್ಪ ಚೆಕ್ ಮಾಡ್ತಾರೆ. ಇಲ್ಲಪ್ಪ ಅಂದರೆ ಅಂತಿಮ ಫಲಿತಾಂಶವನ್ನು ಪ್ರಕಟಣೆ ಮಾಡಿಬಿಡ್ತಾರೆ. ಅಂದರೆ ಇದನ್ನು ಏನು ಮಾಡ್ತಾರೆ, ಡಿಸ್ಕ್ಲೋಸ್ ಮಾಡಿಬಿಡ್ತಾರೆ. ಓಕೆ, ಸೊ ಓಪನ್ ಮಾಡಿಬಿಡ್ತಾರೆ ಇದನ್ನು ಇದ್ದಿರುವಂಥದ್ದು. ಅಂದರೆ ಇದರಲ್ಲಿ ಏನು ಬದಲಾವಣೆ ಮಾಡೋಕ್ಕೆ ಹೋಗೋದಿಲ್ಲ. ಇದರಲ್ಲಿ ಏನಂತಂದರೆ ಇದು ಆಲ್ರೆಡಿ ಹಚ್ಚಿದ್ದಾರೆ. ಏನಾರು ಅಬ್ಜೆಕ್ಷನ್ ಇದ್ದರೆ ನೀವು ಹೇಳ್ರಿ ಅಂತ ಹೇಳ್ತಾ ಇದ್ದಾರೆ. ಅಬ್ಜೆಕ್ಷನ್ ಇಲ್ಲ ಅಂದಮೇಲೆ ಇದನ್ನೇ ರಿಸಲ್ಟನ್ನು ಘೋಷಣೆ ಮಾಡಿಬಿಡ್ತಾರೆ. ಯಾಕಂದರೆ ಪ್ರತಿ ಸಾರಿ ನಾವು ನೋಡಿದ್ದೀವಿ, ಸುಮಾರು ಸಲ ನೋಡಿದ್ದೀವಿ. ಏನಂತಂದರೆ ಫೈನಲ್ ರಿಸಲ್ಟನ್ನು ಕಿಂತ ಮೊದಲು ಪ್ರೊವಿಷನಲ್ ಬಿಡ್ತಾರೆ. ಪ್ರೊವಿಷನಲ್ ಬಿಟ್ಟರೆ ಅದು ಫೈನಲ್ ಇದ್ದಂಗೆ. ಓಕೆನಾ? ಸೊ ಇವಾಗ ಬರ್ತೀನಿ. ಇವಾಗ ಹೆಂಗೆ ನೋಡಬೇಕು, ಆಫೀಷಿಯಲ್ ವೆಬ್ಸೈಟಿಗೆ ಬರ್ತೀರಿ. ಆಫೀಷಿಯಲ್ ವೆಬ್ಸೈಟಲ್ಲಿ ಬಂದ ಮೇಲೆ ನೀವು ಏನು ಮಾಡಬೇಕಂತಂದರೆ, ಮೊದಲಿಗೆ ನಾನು ನಿಮಗೆ ಫಸ್ಟಿಂದ ತೋರಿಸ್ಬಿಡ್ತೇನೆ. ಆಫೀಷಿಯಲ್ ವೆಬ್ಸೈಟಿಗೆ ಹಿಂಗೆ ಬರ್ತೀರಾ. ಸೊ ಬಂದ ಮೇಲೆ ಇಲ್ಲಿ 3 ಕಾರ್ನರ್ಸ್ ಇದ್ದಾವೆ. ಸೊ ಈ ಒಂದು 3 ಕಾರ್ನರ್ ಒಳಗಡೆ ನೀವು ಟಿಕ್ ಮಾಡ್ಕೊತೀರಿ. ಹೌದಾ? ಸೊ ಟಿಕ್ ಮಾಡಿ ಅದಂದರೆ ಇಲ್ಲಿ 3 ಕಾರ್ನರ್ ಕ್ಲಿಕ್ ಮಾಡ್ತೀರಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಅಡ್ಮಿಷನ್ ಅಂತಿರುತ್ತೆ. ಅಲ್ಲಿ ನಿಮಗೆ UG CET ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಫಸ್ಟ್ನಿದು ಇದಕ್ಕೆ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಹೌದಾ? ಇಲ್ಲಿ ನಿಮ್ಮ ಒಂದು CET ನಂಬರನ್ನು ಹಾಕಬೇಕಾಗತ್ತೆ. CET ನಂಬರನ್ನು ಹಾಕಬೇಕು. ಓಕೆ, ಉದಾಹರಣೆಗೆ ಇಲ್ಲಿ ಹಾಕಿದ್ದೀನಿ ಒಂದು ಅಭ್ಯರ್ಥಿದು. ಸೊ ಹಾಕಿದ ಮೇಲೆ ಏನಾಯ್ತು, ಇಲ್ಲಿ ಓಪನ್ ಆಯಿತು. ಓಕೆ, ಸೊ ಈ ರೀತಿಯಾಗಿ ರಿಸಲ್ಟ್ಗಳನ್ನ ನೋಡ್ಕೊಳ್ಬೋದು. ಅಥವಾ ಇನ್ನೊಂದು ತೋರಿಸ್ತೀನಿ ನಾನು, ಇನ್ನೊಂದು ಅಭ್ಯರ್ಥಿ ಯಾರಾದರೂ ಇದ್ದರೆ. ಸೊ ಓಕೆ, ಸೊ ಇದನ್ನು ಕೂಡ ನೋಡ್ತೀನಿ. ಸೊ ಇದು ಒಂದು ಸಮ್ಟೈಮ್ಸ್ ಬಿಸಿ ಬರುತ್ತೆ, ಬಟ್ ಫೈನಲಲ್ಲಿ ರಿಸಲ್ಟ್ ಕಾಣಿಸುತ್ತೆ. ಸ್ವಲ್ಪ ನೋಡಿ. ಸೊ ಇವಾಗ ರಿಸಲ್ಟ್ ಅಲಾಟ್ಮೆಂಟ್ ಆಗಿದ್ದರೆ ಅಲಾಟ್ಮೆಂಟ್ ಅಂತ ತೋರಿಸುತ್ತೆ. ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ಹ್ಯಾವ್ ಬಿನ್ ನಾಟ್ ಅಲಾಟೆಡ್ ಅಂತ ತೋರಿಸುತ್ತೆ. ಈ ರೀತಿಯಾಗಿ ನಿಮ್ಮ ರಿಸಲ್ಟನ್ನು ಚೆಕ್ ಮಾಡ್ಕೋಬೇಕು. ನೆನಪಿಟ್ಟುಕೊಳ್ಳಿ, ನಾನು 100 ಸಲ ಹೇಳ್ತೀನಿ ನಿಮಗೆ, ಈ ಬಂದಿರುವಂಥ ರಿಸಲ್ಟೇ ಫೈನಲ್ ರಿಸಲ್ಟ್. ಓಕೆ, ಸೊ ಯಾರು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಇದೇ ಫೈನಲ್ ರಿಸಲ್ಟ್. ಯಾಕಂತಂದರೆ ಪ್ರೊವಿಷನಲ್ ಅಂದ್ರೇ ಫೈನಲ್ ಇದ್ದಂಗೆ, ಮತ್ತೇನು ಬದಲಾವಣೆ ಆಗೋದಿಲ್ಲ. ಫಸ್ಟ್ ಟೈಮ್ ಕೆಇದಲ್ಲಿ ಈ ರೀತಿ ಸಿಸ್ಟಮ್ ಮಾಡಿರುವಂಥದ್ದು. ಪ್ರೊವಿಷನಲ್ ಬಿಟ್ಟು ಆಮೇಲೆ ಫೈನಲನ್ನು ಬಿಡ್ತಾ ಇರುವಂಥದ್ದು. ಓಕೆ, ಎನಿ ಹೌ, ಆಲ್ ದ ಬೆಸ್ಟ್. ಯಾರಿಗೆ ಸೀಟ್ ಸಿಕ್ಕಿದೆ, ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವ್ರ ಬಗ್ಗೆ ನಾಳೆಗೆ ಡಿಸ್ಕಷನ್ ಮಾಡ್ತೀನಿ. ಡೋಂಟ್ ವರಿ ಅಬೌಟ್. ಯಾಕಂತಂದರೆ ಇನ್ನೂ ಫಸ್ಟ್ ರೌಂಡು ಕಂಪ್ಲೀಟ್ ಆದಮೇಲೆ ಸೆಕೆಂಡ್ ರೌಂಡು ಬಾಕಿ ಇದೆ, ಥರ್ಡ್ ರೌಂಡ್ ಬಾಕಿ ಇದೆ.